ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಕಲ್ಯಾಣವಾಣಿ ನ್ಯೂಸ್ ಚಾನೆಲ್. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಕೆಂಭಾವಿ ಗ್ರಾಮದ ಇತಿಹಾಸ ಪ್ರಸಿದ್ಧ ರೇವಣಸಿದ್ದೇಶ್ವರ ದೇವಸ್ಥಾನದಲ್ಲಿ ಕಾರ್ತೀಕ ಮಾಸದ ಪ್ರಯುಕ್ತ ಸುಮಾರು 11 ದಿನಗಳಿಂದ ವಿವಿಧ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳು ಅತ್ಯಂತ ವಿಜೃಂಭಣೆಯಿಂದ ಜರುಗಿದವು. ಪ್ರತಿದಿನ ಪ್ರವಚನ ಕಾರ್ಯಕ್ರಮವು ಬಾಗಲಕೋಟೆ ಜಿಲ್ಲೆಯ ಕಿರುಸೂರಿನ ಬೃಹನ್ಮಠದ ಪೂಜ್ಯರಾದ ರೇವಣಸಿದ್ದ ದೇವರಿಂದ ನೆರವೇರಿತು. ಅದರಂತೆ ಸಂಗೀತ ಕಾರ್ಯಕ್ರಮವು ದೀಪಕ್ ಸಿಂಗ್ ಹಜರೆ ಹಾಗೂ ತಂಡದವರು ನಡೆಸಿಕೊಟ್ಟರು. ಅದರಂತೆ ಪ್ರವಚನದ ಕೊನೆಯ ದಿನವಾದ ಇಂದು ಕೆಂಭಾವಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ರೇವಣಸಿದ್ದೇಶ್ವರ ಭಾವಚಿತ್ರದ ಮೆರವಣಿಗೆ ನಡೆಯಿತು. ಮೆರವಣಿಗೆ ಉದ್ದಕ್ಕೂ ಡೊಳ್ಳು ಕುಣಿತ, ನಗಾರಿ, ಚಿಟ್ಟಹಲಿಗೆ ಹಾಗೂ ಮಾತೆಯರಿಂದ ಪೂರ್ಣಕುಂಭ ಕಳಸ ತಲೆಯ ಮೇಲೆ ಹೊತ್ತು ಮೆರವಣಿಗೆಗೆ ಮೆರಗು ತಂದರು. 11 ದಿನದಿಂದ ನಡೆದ ಈ ಕಾರ್ಯಕ್ರಮದಲ್ಲಿ ದೀಪೋತ್ಸವ, ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ನೆರವೇರಿದವು. ಕಾರ್ಯಕ್ರಮದ ಆಯೋಜನೆ ಫ್ರೆಂಡ್ಸ್ ಯೂನಿಟಿ ಮ್ಯಾಗೇರಿ ತಂಡದಿಂದ ಆಯೋಜನೆ ಮಾಡಲಾಗಿತ್ತು. ಇನ್ನು ಹೆಚ್ಚಿನ ಸ್ಥಳೀಯ ಸುದ್ದಿಗಳಿಗಾಗಿ ನಿಮ್ಮ ನೆಚ್ಚಿನ ಕಲ್ಯಾಣವಾಣಿ ನ್ಯೂಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಪ್ರೋತ್ಸಾಹಿಸಿ. मंगलेश्वरी सर्वात्म साधके शरण्ये त्र्यंबके देवी नारायणी नमोस्तुते. नमस्ते मामाय श्रीपीठ सुरभूषिते शंख चक्र गदाहस्ते वरदानेश्वरी नमः.